ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ದಿನಾಂಕ 10/7/2024 ಗುರು ಪೌರ್ಣಿಮಾ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆಗಳು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ಅಧ್ಯಕ್ಷರಾಗಿ ಸಾಜಿದ್ ಸಮೀರ್ ಅಧಿಕಾರ ಸ್ವೀಕಾರ. ಆರೋಗ್ಯ ಸಮಸ್ಯೆಯಿಂದ ಅಧಿಕಾರ, ನಗರದ ಅಭಿವೃದ್ಧಿಗೆ ಶ್ರಮಿಸುವೆ ಸಾಜಿದ್ ಸಮೀರ್. ರಿಮ್ಸ್ ಆಸ್ಪತ್ರೆಯಲ್ಲಿ ಸ್ತ್ರೀ ವೇಷದಲ್ಲಿ ಬಂದ ವ್ಯಕ್ತಿ, ಮಗು ಕಳ್ಳತನ ಶಂಕೆ, ಪೊಲೀಸರಿಂದ ತನಿಖೆ. ಹರ್ವಿಯಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ, ಆರೋಪಿಗಳನ್ನು ಬಂಧಿಸದ ಪೊಲೀಸರ ವಿರುದ್ಧ ಕ್ರಮ ಆಗ್ರಹಿಸಿ ಅಂಬೇಡ್ಕರ್ ಸೇನೆ ಪ್ರತಿಭಟನೆ. ಸಾಯಿ ಧ್ಯಾನ ಮಂದಿರದಲ್ಲಿ ಗುರು ಪೌರ್ಣಿಮೆ ಸಂಭ್ರಮ, ವಿಶೇಷ ಪೂಜೆ. ಜುಲೈ 13ರಂದು ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿಯವರು ಅಭಿನಂದನಾ ಗ್ರಂಥ ಜಯದೀಪ್ತಿ ಲೋಕಾರ್ಪಣೆ, ವೆಂಕಟರಾವ್ ಕುಲಕರ್ಣಿ. ಜುಲೈ 13ರಂದು ಸಿಂಧನೂರಿನಲ್ಲಿ ಪ್ರಶಾಂತ್ ದಾನಪ್ಪ ರಚಿಸಿದ ಅಂಬೇಡ್ಕರ್ ಯಾರು, ಅಂಬೇಡ್ಕರ್ ಕೃತಿ ಬಿಡುಗಡೆ, ಅಂಬಣ್ಣ ಆರೋಲಿಕರ್. ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿವಲು ಮಾಡ್ಗಿರ ಅವರು ಆರೋಗ್ಯ ಸಮಸ್ಯೆಯಿಂದ ರಜೆಯ ಮೇಲಿದ್ದು ಪಾಲಿಕೆ ಅಧ್ಯಕ್ಷ ಸ್ಥಾನದ ಅಧಿಕಾರ ಸ್ವೀಕರಿಸಿದ್ದು, ಅಧ್ಯಕ್ಷ ಸ್ಥಾನದಲ್ಲಿ ಇರುವಷ್ಟು ಕಾಲ ನಗರದ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು ಎಂದು ಮಹಾನಗರ ಪಾಲಿಕೆ ಪ್ರಭಾರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸಾಜಿದ್ ಸಮೀರ್ ಹೇಳಿದರು. ಮಹಾನಗರ ಪಾಲಿಕೆಯ ವಲಯ ಕಚೇರಿಯಲ್ಲಿ ಪ್ರಭಾರಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಅಧ್ಯಕ್ಷ ಸ್ಥಾನದ ಪ್ರಭಾರಿ ಅಧಿಕಾರವನ್ನು ನೀಡುವಲ್ಲಿ ಈ ಜಿಲ್ಲೆಯ ಸಚಿವರು, ಶಾಸಕರು, ಸಂಸದರು ಸೇರಿದಂತೆ ಪಾಲಿಕೆಯ ಸದಸ್ಯರ ಸಹಕಾರ ಅತಿ ಮುಖ್ಯವಾಗಿದೆ ಎಂದರು. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ನಂತರ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಮಳೆಗಾಲ ಆರಂಭವಾಗಿರುವುದರಿಂದ ನಗರದಲ್ಲಿ ಕಂದಕಗಳು, ರಾಜಕಾಲುವೆಗಳಲ್ಲಿ ಸ್ವಚ್ಛತೆ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. ಉಳಿದಂತ ಬೀದಿ ನಾಯಿಗಳ ದಾಳಿಗಳು ನಗರದಲ್ಲಿ ಹೆಚ್ಚಾಗಿದ್ದು ಅದರ ಬಗ್ಗೆ ಕೂಡ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಅಧ್ಯಕ್ಷ ಸ್ಥಾನ ಬದಲಾವಣೆಯಲ್ಲಿ ಯಾವುದೇ ರಾಜಕೀಯವಿಲ್ಲ. ಯಾರು ಏನು ಮಾತನಾಡಬಹುದು, ಅದು ನಮಗೆ ಸಂಬಂಧವಿಲ್ಲ. ಅಧ್ಯಕ್ಷರ ಆರೋಗ್ಯ ಮುಖ್ಯವಾಗಿರುವುದರಿಂದ ಅವರು ಆರೋಗ್ಯ ವಿಚಾರವಾಗಿ ರಜೆಯ ಮೇಲಿದ್ದಾರೆ. ಪಾಲಿಕೆಯ ನಿಯಮಗಳ ಅನುಸಾರವಾಗಿ ಅಧ್ಯಕ್ಷರು ರಜೆಯಲ್ಲಿದ್ದಾಗ ಅವರ ಸ್ಥಾನ ಉಪಾಧ್ಯಕ್ಷರು ತೆಗೆದುಕೊಳ್ಳುತ್ತಾರೆ. ಇದರಲ್ಲಿ ರಾಜಕೀಯ ವಿಚಾರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇದಕ್ಕೆ ಮೊದಲು ನೂರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಆಗಮಿಸಿ ಅಧಿಕಾರ ಸ್ವೀಕರಿಸಿದ ಸಾಜಿದ್ ಸಮೀರ್ ಅವರಿಗೆ ಸನ್ಮಾನಿಸಿದರು. ಜೊತೆಗೆ ಪಾಲಿಕೆಯ ವಲಯ ಕಚೇರಿ ಎದುರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ರೈಟ್ एक मिनट ಒಂದು ನಿಮಿಷ ನೋಡೋಣ ಅಣ್ಣ, ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ಕೊಡೋಣ. ಕಡೆಯಿಂದ ಮಾಲಾರ್ಪಣೆ, ಶಾರ್ಪಣೆ, अंकल वन भाई एक सेकंड अंकल अंकल
Right, thank you. गुजारिश है कि अगर अपने अपने सीट पे बैठ जाइए लोग थोड़ा। ಅಣ್ಣ ಈ ಕಡೆ ನೋಡ್ರಿ ಸರ್ Next. हो गए लियो भाई बात करेंगे आओ مالك يوم الدين إياك نعبد وإياك نستعين اهدنا الصراط المستقيم صلى الله الله تعالى في شان حبيبه الكريم إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا حبيبنا نبينا مولانا محمد وعلى آله وأصحابه وبارك وسلم صلاة وسلاما عليك يا سيدي يا حبيبي يا رسول الله صلى الله عليه وسلم اے باری الہ تیرا لاکھ لاکھ شکر و احسان ہے تیرے حبیب پاک صلی اللہ علیہ وسلم کا صدقہ ہے کہ تو نے اپنے محبوب صلی اللہ علیہ وسلم کے صدقے میں آپ کے اہل بیت کے صدقے میں اور اللہ کے صدقے میں شہر ریچور کی سرزمین پر یوم آزادی کے بعد سے آج پہلی بار شہر ریچور کے بلدیہ کا صدر نشین بننے کے لیے ایک مسلمان نوجوان قائد کا انتخاب فرمایا۔ ہم تمام مسلمان تیری بارگاہ میں تیرے حبیب پاک صلی اللہ علیہ وسلم کی بارگاہ میں اس کا شکر بجا لاتے ہیں اور اس کے ساتھ ساتھ جتنے لوگ ہمارے عزیز ہمارے محترم نوجوان قائد ہر سماج کے ہمدرد علی جناب جے ساجد سمیر صاحب کے لیے اس بلدیہ کے صدر نشینی کے واسطے اس عہدے کے واسطے جنہوں نے بھی کوشش کی ہے ان کی کوشش کو تو نے قبول فرمایا اور آج کا یہ مسرت کا دن ہم تمام کو دیکھنے کے لیے نصیب فرمایا۔ ہم اور بھی تیری بارگاہ میں ایسے بے شمار خواہشات رکھتے ہیں اس کو قبول فرما اور ہمارے شہر میں امن شانتی اور یکجہتی قومی یکجہتی قائم فرما، سب کے دلوں میں پریم محبت باقی رکھ اور اس کاز میں جنہوں نے بھی کوشش کی ہے ان کی کوشش کو تو نے قبول فرمایا۔ خاص کر اس میں روی بھوس راج صاحب، NS بھوس راج صاحب اور جتنے بھی ہمارے ڈسٹرکٹ پریزیڈنٹ صاحب سری نواز صاحب ہیں، شالم صاحب ہیں، بشیر بھائی ہیں اور جتنے بھی ہمارے تمام بلدیہ کے جتنے کونسلرس ہیں ہمارے سمیر بھائی کے لیے کوشش کیے ہیں، اے اللہ ان کو ہمیشہ کامیابی عطا فرما، ان کے مقاصد کی تکمیل فرما اور ہماری یہ بے لوث دعا قبول فرما۔ وآخر دعوانا الحمدللہ رب العالمین۔ اس کے ساتھ ہی ساتھ میں علی جناب ہمارے جیسے ساجد سمیر صاحب کو آج کے اس بلدیہ کے عہدۂ صدارت کی مبارکبادی دیتا ہوں۔ شکریہ، السلام علیکم ورحمۃ اللہ۔
पूरा कैमरा सब लोग थोड़ा मीटिंग हॉल में चलिए। 40 साल हुआ हमारे फोन नहीं बैठे। हिंदुस्तान की आजादी चले रमेश भाई भैया मोबाइल पिक्चर भैया पूरा सामने तुम्हें जा रहा ಫಸ್ಟ್ ಟೈಮ್ ಆಗಿದ್ದವ್ರಿಗೆ ಎಲ್ಲ ನಮ್ಮ ಲೀಡ್ರ್ ಎನ್ ಎಸ್ ಬೋಸ್ರಾ ಸಾಬು, ರವಿ ಬೋಸ್ರಾ ಸಾಬು, ವಿಜಯ್ ಕುಮಾರ್ ನಾಯಕ್ ಸಾಬು ಮತ್ತು ನಮ್ಮ ಎಲ್ಲ ಸದಸ್ಯರು ಮತ್ತು ನಮ್ಮ ಡೆಪ್ಯೂಟೆಡ್ ಕ್ಯಾಂಡಿಡೇಟ್ ಮೊಹಮ್ಮದ್ ಶಾಲಂ ಸಾಬು, ನಮ್ಮ ಸೀನಿಯರ್ ಲೀಡ್ರು ಬಶೀರುದ್ದೀನ್ ಸಾಬು, ಜಯಣ್ಣ ಸಾಬು, ಶಾಂತಪ್ಪ ಸಾಬ್, ಜಿಲ್ಲಪ್ಪ ಸಾಬ್, ಎಲ್ಲರೂ ನಮ್ಮ ರಮೇಶ್ ಬೈ ಇರಲಿ, ತಿಮ್ಮಾರೆಡ್ಡಿ ಇರಲಿ, ವಾಯಿದ್, ಹಾಜಿ, ಮುಬಶೀರ್ ಇರಲಿ, ಎಲ್ಲ 35ನಾಗ 20 ಮಂದಿ ನನ್ನ ಜೊತೆಗಿದ್ದು 2018ಇಂದ ಎಲ್ಲರೂ ಟ್ರೈ ಮಾಡೀವಿ. ಆದರೆ ಏನಾಗ್ಯದ ಏನಿಲ್ಲ ಅಂತ ಎಲ್ಲರಿಗೂ ಗೊತ್ತೈತೆ, ಸಂಸ್ಕೃತ ಹೋಗೋದು ಬೇಡ. ಫಸ್ಟ್ ಟೈಮ್ ನಾವು ಆಗಿದ್ದರು. ಈಗ ನಮ್ಮದು ಏನೈತಿ ಇನ್ಚಾರ್ಜ್ ಕೊಟ್ಟಾರ, ನಾ ಎಲ್ಲ ನಮ್ಮ ಲೀಡರ್ಸ್ಗೆ, ನಮ್ಮ ಸೀನಿಯರ್ ಕಾರ್ಪೊರೇಟರ್ಸ್ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾವ್ಯಾವ ಕಾರ್ಯ ಮುಂದೆ ಏನಾದರೂ ಈಗ ನೆಕ್ಸ್ಟ್ ಅಧ್ಯಕ್ಷ ಆದಮೇಲೆ ಮುಂದೆ ಏನಾದ್ರು ಹೊಸದಾಗಿ ಏನಾದ್ರು ಆಲೋಚನೆ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ತಿಳಿಸಿ. ಇಲ್ಲ, ಈಗ ಯಾವಾಗಿಂದ ಮೇಲ್ಪಟ್ಟಾಗ್ಯದ ಕಾರ್ಪೊರೇಷನ್ ಅವಾಗಿಂದ ಅಭಿವೃದ್ಧಿ ಕಾರ್ಯಕ್ರಮ ನಡ್ತಾ ಇದೆ. ಈಗ ಆಲ್ರೆಡಿ ಮಳೆಕಾಲ ಬಂದ ಸಲಾಗಿ ಅದೆಲ್ಲ ರಾಜಕಾಲುವೆದು ಎಲ್ಲ ನೀವು ನೋಡ್ತೀರಾ, ಎಲ್ಲ ನಡೆಕತ್ತಿದೆ. ಈಗ ನಮಗಿರೋ ತೊಂದರೆ ಒಂದೇ, ಎಲ್ಲ ನಮಗೆ ದಿನ ಫೋನ್ ಮಾಡಿ ನಾಯಿಗಳು ಬಂದು ಹೇಳ್ತಾರೆ. ಅದನ್ನು ಮೊನ್ನೆ ಎಲ್ಲ ಕಮಿಷನರ್ ಜೊತೆಗೆ ನಾವು ಎಲ್ಲರೂ ಹೋಗಿ ಮಾತಾಡೀವಿ, ಎಲ್ಲ ಆಗ್ಯದ. ಇನ್ನು 2-3 ದಿನ ಒಳಗೆ ಅದನ್ನು ಟೆಂಡರ್ ಮುಖಾಂತರ ಅದು ಕೆಲಸ ಚಾಲು ಆಗ್ಬೋದು. ಅದು ಬಿಟ್ಟರೆ ಸ್ವಚ್ಛತೆ ಇದೆ ಮೇನ್, ಅದೇ ಮೇನ್ ರಾಯಚೂರಿಗೆ ಇಂಪಾರ್ಟೆಂಟ್ ಇದೆ ಸ್ವಚ್ಛತೆ. ಅದ್ರ ಬಗ್ಗೆ ನಾವು ಕಾಳಚಿದ್ದೀವಿ, ಎಲ್ಲ ಇದ್ದೀವಿ. ನಾವು ನಮ್ಮನ್ನು ತೊಗೊಂಡು ಎಷ್ಟು ಮಟ್ಟಿಗೆ ಆಗ್ತದ ರಾಯಚೂರು ಸ್ವಚ್ಛತೆ ಮಾಡಿ. ಅವ್ರ ಆರೋಗ್ಯ ಸ್ವಲ್ಪ ಚಲೋ ಇಲ್ಲ ಅಂತ ಅವರು ಸಾಧಿಸ್ಬೇಕು. ಎಷ್ಟು ಅದೇನಿಲ್ಲ, ಆರೋಗ್ಯ ನಮ್ಮ ಕೈಯಾಗಿಲ್ಲ, ಯಾರ ಕೈಯಾಗಿಲ್ಲ. ಆರೋಗ್ಯ ಇಲ್ಲ ಅಂತ ಕೊಟ್ಟಾರ, ಆಗ್ಬೋದು 1 ತಿಂಗಳು ಆಗ್ಬೋದು, 2 ತಿಂಗಳು ಆಗ್ಬೋದು, 15 ದಿನ ಆಗ್ಬೋದು. ಅದು ನಮ್ಮ ಕೈಯಾಗಿಲ್ಲ, ಇವ್ರ ಕೈಯಾಗಿದೆ. ಈಗ ಅದರಲ್ಲಿ ರಾಜಕೀಯದ ಏನಾದರೂ ಮಾತುಗಳು ಬಿಡ್ತವೆ, ರಾಜಕೀಯವಾಗಿ ಇದು ಮುಂಚೆನೇ ನಿರ್ಧಾರ ಆಗಿದೆ. ಯಾರು ಏನಂತಾರ ಅದು ನಮಗೆ ಸಂಬಂಧ ಇಲ್ಲ. ಈಗ ಇರೋದು ಔಷಧಿ ಏನೈತೆ ಅಂದರೆ ಆರೋಗ್ಯ ಮೇಲೆ ಇವು ಆಗ್ತಾರೆ. ಈಗ ನಾಳೆ ನಮ್ಗೆ ಆರೋಗ್ಯದ ಆಗ್ಬೋದು, ಯಾರನ್ನ ಇದಿಲ್ಲ ಮೇಲೆ ಇದಾಗ್ಯದ ಲೀವ್ ಕೊಟ್ಟಾರೆ. ಅದು ಇನ್ಚಾರ್ಜ್ ಉಪಾಧ್ಯಕ್ಷ ಯಾರಿದೆ ಅವ್ರಿಗೆ ಕೊಡ್ತಾರೆ. ಅದು ಸಿಸ್ಟಮ್ ಪ್ರಕಾರ ಏನು ನಾಮ್ಸ್ ಇದೆ ಕಾರ್ಪೊರೇಷನ್ ಅದಕ್ಕೆ ನಮ್ಗೆ ಚಾರ್ಜ್ ಕೊಟ್ಟಾರೆ. ನಾನು ಎಷ್ಟು ದಿನ ಇರ್ತೀನಿ, ಎಲ್ಲರ ಸಹಕಾರ ತಗೊಂಡು ರಾಯಚೂರು ಸ್ವಚ್ಛತೆ ಬಗ್ಗೆ ಆಗಲಿ ಏನೇ ಆಗಲಿ ಎಲ್ಲ ಇದು ಮಾಡೋಕ್ಕೆ ನಮ್ಮೆಲ್ಲ ಬದ್ಧವಾಗಿ ಈ ಸಂದರ್ಭದಲ್ಲಿ ಪಾಲಿಕೆಯ ಹಿರಿಯ ಸದಸ್ಯ ಜಯಣ್ಣ, ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ, ಜಿಂದಪ್ಪ, ನರ್ಸ್ ರೆಡ್ಡಿ, ಬಿ ರಮೇಶ್, ಎಂ ಪವನ್ ಕುಮಾರ್, ತಿಮ್ಮಪ್ಪ ನಾಯಕ್, ಫಿರಾಜ್ ಹಮ್ರಾಜ್, ಸುನೀಲ್ ಕುಮಾರ್, ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ ಮೌಲಾನ್ ಫರೀದ್ ಖಾನ್, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಮೊಹಮ್ಮದ್ ಶಾಲಂ, ಬಶೀರುದ್ದೀನ್, ಹರಿಬಾಬು, ತಿಮ್ಮಾರೆಡ್ಡಿ, ಯೂಸುಫ್ ಖಾನ್, ರಸೂಲ್ ಸಾಬ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ರಾಯಚೂರಿನ ಸರ್ಕಾರಿ ರಿಮ್ಸ್ ಆಸ್ಪತ್ರೆಯಲ್ಲಿ ರಾತ್ರೋರಾತ್ರಿ ಸೀರಿಯುಟ್ಟು ವ್ಯಕ್ತಿಯ ಓಡಾಟ, ಬಾಣಂತಿಯರ ನಡುವೆ ಆತಂಕ
ಆಕ್ರೋಶವನ್ನು ಮೂಡಿಸಿದ್ದು ಹಸುಗೂಸು ಕಳ್ಳತನ ಜಾಲದ ಶಂಕೆ ವ್ಯಕ್ತವಾಗಿದೆ. 37 ವರ್ಷದ ಶರಣಪ್ಪ ಎಂಬಾತ ಸೀರೆಯುಟ್ಟು ಯಾರಿಗೂ ತಿಳಿಯದಂತೆ ರಿಮ್ಸ್ ಆಸ್ಪತ್ರೆಯ ಎಮರ್ಜೆನ್ಸಿ ವಿಭಾಗದ ಒಳಗೆ ನುಗ್ಗಿದ್ದು ಸ್ಥಳೀಯರು ಆತನ ನಡವಳಿಕೆ ಸಂಶಯಿಸಿ ಪ್ರಶ್ನೆ ಮಾಡುತ್ತಿದ್ದಂತೆ ಆತ ಗಾಬರಿಗೊಂಡು ತಪ್ಪಿಸಿಕೊಳ್ಳಲು ಬಯಸಿದ್ದಾನೆ. ಯಾವ ವಾರ್ಡ್ಗೆ ಹೋಗ್ತಿದೀಯಾ, ಯಾರನ್ನು ಭೇಟಿಯಾಗಲು ಬಂದಿದ್ದೀಯಾ ಎಂಬ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡದೆ ಎದೆಗುಂದದೆ ಆತ ಕೊನೆಗೆ ಸಾರ್ವಜನಿಕರ ಕೈಗೆ ಸಿಕ್ಕಿ ಹಾಕೊಂಡಿದ್ದಾನೆ. ನಂತರ ಆಸ್ಪತ್ರೆಯಲ್ಲಿದ್ದ ಸಾರ್ವಜನಿಕರು ಆತನನ್ನು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ವಿಚಾರ ವೇಳೆ ಶರಣಪ್ಪನು ತನ್ನನ್ನು ಮಂಗಳಮುಖಿ ಎಂದು ಪರಿಚಯಿಸಿದ್ದರಿಂದ ಮಾಹಿತಿ ಲಭ್ಯವಾಗಿದ್ದು ಆಸ್ಪತ್ರೆಯಲ್ಲಿ ಮಲಗಲು ಬಂದಿದ್ದೆ ಎಂದು ಹೇಳಿಕೆ ನೀಡಿದ್ದಾನೆ. ಆದರೆ ಮಹಿಳೆಯ ವಸ್ತ್ರದಲ್ಲಿ ವ್ಯಕ್ತಿ ಆಸ್ಪತ್ರೆಗೆ ಒಳಗೆ ನುಗ್ಗಿದ್ದಾಗ ಬಾಣಂತಿ ವಾರ್ಡ್ನ ಹತ್ತಿರ ಸುತ್ತಾಡಿದ್ದರಿಂದ ಮಗು ಕಳ್ಳತನದ ಸಂಖ್ಯೆಯು ಗಂಭೀರ ರೂಪ ಪಡೆಯುತ್ತಿದೆ. ಪೊಲೀಸರು ಆತನ ಕುರಿತು ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಮುಂದಾಗಿದ್ದಾರೆ. ಸದ್ಯ ಶರಣಪ್ಪನನ್ನು ಬಂಧಿಸಿ ವಿಚಾರಣೆ ಮುಂದುವರಿಸಿರುವ ಮಾರ್ಕೆಟ್ ಯಾರ್ಡ್ ಠಾಣೆ ಪೊಲೀಸರು ಈ ಹಿಂದಿನ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಕುರಿತು ಪರಿಶೀಲಿಸಿದ್ದಾರೆ. ರಿಮ್ಸ್ ಆಸ್ಪತ್ರೆಯ ಭದ್ರತೆ ಮೇಲೆ ಪ್ರಶ್ನೆ. ಈ ಘಟನೆ ನಂತರ ಆಸ್ಪತ್ರೆಯ ಭದ್ರತಾ ವ್ಯವಸ್ಥೆ ಕುರಿತು ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದ್ದು ಮಕ್ಕಳ ಭದ್ರತೆಗೆ ಹೆಚ್ಚುವರಿ ಕ್ರಮ ಕೈಗೊಳ್ಳಬೇಕು ಎಂಬ ಬೇಡಿಕೆ ಕೇಳಿಬರುತ್ತಿದೆ. ಕೆಲ ದಿನಗಳ ಹಿಂದಷ್ಟೇ ಸಿಂಧನೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗು ಅದಲು ಬದಲು ಪ್ರಕರಣ ನಡೆದಿರುವಾಗಲೇ ರಿಮ್ಸ್ ಆಸ್ಪತ್ರೆಯಲ್ಲಿ ಅನುಮಾನಾಸ್ಪದ ಬೆಳವಣಿಗೆ ನಡೆದಿರುವುದು ಕಳವಳಕಾರಿಯಾಗಿದೆ. ಇಲ್ಲ ಆಗ್ಬೇಕು ಸರ್, ಇದು ಆಗ್ಬೇಕಿದೆ ಅಂತ ಆಗ್ಬೇಕು ಸರ್, ಇದು ಆಗ್ಬೇಕು. ಇಂಥವ್ರು ನಮ್ಗೆ ಬೇಕಂದ್ರೆ ಇದು ಆಗ್ಬೇಕಿತ್ತು. ಯಾರು ಬರಕ್ಕೆ ಹೋಗ್ಬೇಡ್ರಮ್ಮ, ಬೇಡ. ಓಕೆ ಸರ್, ಮಾತಾಡ್ರಿ ಸರ್. ನಾನು ಏನು ಬೇಕಂದ್ರೆ ಡ್ಯಾಡಿ ನೀವು ಲೋಪಲವ ನಿಮ್ಮ ಐ ಡಿ ಕಾರ್ಡ್ ಕೊಡಿ. ಮತ್ತೆ ಯಾವ್ದಕ್ಕೆ ಬನ್ನಿ ಏನು ಐ ಡಿ ಕಾರ್ಡ್ ಏನಿಲ್ಲ. ಏನನ್ನೋದು ಗೊತ್ತಾಗಬೇಕು. ನಾವೆಲ್ಲರೂ ಅವರೆಲ್ಲರೂ ಸ್ವಲ್ಪ ನೋಡ್ಕೊಂತಿರ್ತಾರ ಅಂದ್ರೆ ಗಮನಿಸ್ತಾ ಉಂಟಾರು. ಕಂಪ್ಲೀಟ್ ಇಸ್ತಾವ ಈಗ ಏಮನ್ನ ತಿಳಿಸ್ತೆ కదా ఒకటేపునా యమ్మ ఆడదాం మాత్రం ముసుకేసుకుని వచ్చింది ఇక్కడికి. సరేనా? ఆవిడ మొగాడ ఆడదాం తెలిపి బట్టలు మొగాడైతే బట్టలకు నోట్ చేసుకుని తెచ్చుకోపోతా. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ವಿಕಾರಗೊಳಿಸಿದ ದುಷ್ಕರ್ಮಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದ್ದು ನಿರ್ಲಕ್ಷ್ಯ ವಹಿಸಿದ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಅಂಬೇಡ್ಕರ್ ಸೇನಾ ವತಿಯಿಂದ ಪ್ರತಿಭಟನೆ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಲಾಯಿತು. ನಗರದ ಗಂಜ್ ವೃತ್ತದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ತೆರಳಿ ಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದರು. ಸಿರ್ವಾರ್ ತಾಲೂಕಿನ ಹರಿವ ಗ್ರಾಮದಲ್ಲಿ ಜುಲೈ 3ರಂದು ಬಸ್ ನಿಲ್ದಾಣದ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಕಿಡಿಗೇಡಿಗಳು ವಿಕಾರಗೊಳಿಸಿ ಅವಮಾನ ಮಾಡಿದ್ದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳ ಮುಖಂಡರು ನೇತೃತ್ವದಲ್ಲಿ ಹೋರಾಟ ನಡೆಸಲಾಗಿದೆ. ಸಿರ್ವಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ 24 ಗಂಟೆಯಲ್ಲಿ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಪೊಲೀಸ್ ಇಲಾಖೆಯು ಅಧಿಕಾರಿಗಳು ಇದೀಗ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು. ಪ್ರತಿಭಟನೆ ನಡೆಸಿದ ವೇಳೆ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ರವಿ ಅಂಗಡಿ, ಸಿಪಿಐ ಶಶಿಕಾಂತ್, ಪಿಎಸ್ಐ ಅಮರೇಗೌಡ ಅವರು ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಕಾನೂನು ಕ್ರಮ ಜರುಗಿಸುವುದಾಗಿ ಹೇಳಿದ್ದರಿಂದ ಹೋರಾಟ ಹಿಂಪಡೆಯಲಾಗಿತ್ತು. ಇದೀಗ 1 ವಾರ ಕಳೆದರೂ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಆಪಾದಿಸಿದರು. ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲರಾದ ಸಿಪಿಐ ಮತ್ತು ಪಿಎಸ್ಐ ಅವರನ್ನು ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು. ಗ್ರಾಮದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಲೇಬೇಕು. ಪೊಲೀಸ್ ಇಲಾಖೆ ಪಿಎಸ್ಐ ಮತ್ತು ಸಿಪಿಐ ಅಮಾನತುಗೊಳಿಸಬೇಕು. ಪಿಎಸ್ಐ ಮತ್ತು ಗಾಡಿ ಲೇಕೆ ಶಿವಕಾಂತ್ ಅವರನ್ನು ಕೂಡಲೇ ಅಮಾನತು ಮಾಡಲೇಬೇಕು. ಅಂಬೇಡ್ಕರ್ ವಿರೋಧಿ ಪಿಎಸ್ಐ
ಶಿರ್ವಾರ್ ಸಿಪಿಐ ಶಶಿಕಾಂತರನ್ನು ಅಮಾನತು ಮಾಡಲೇಬೇಕು. ಕಿಡಿಗೇಡಿಗಳನ್ನು ಬಂಧಿಸುವಲ್ಲಿ ವಿಫಲವಾಗಿರ್ತಕ್ಕಂಥ ಶಿರ್ವಾರ್ ಠಾಣೆಯ PS ಅಮರೇಗೌಡ ಪಾಟೀಲ್ ಅನ್ನು ಬಂಧಿಸಲೇಬೇಕು. ಜೈ ಜೈ ಕಿಡಿಗೇಡಿಗಳನ್ನು ಬಂಧಿಸುವಲ್ಲಿ ವಿಫಲವಾದ ಪೊಲೀಸ್ ಇಲಾಖೆಗೆ ಕಿಡಿಗೇಡಿಗಳ ಆಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನಗೊಳಿಸಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಲೇಬೇಕು. ಅರವಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಅಂಬೇಡ್ಕರ್ ಸೇನೆ ಹೋರಾಟಕ್ಕೆ ಯಾವುದೋ ಅವಿವೇಕಿ ಕಿಡಿಗೇಡಿಗಳು ಏನು ಬಾಬಾ ಸಾಹೇಬರು ಮೂರ್ತಿಯನ್ನು ಭಗ್ನ ನಂಬ್ಕೊಂಡು ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವು ನಿಮ್ಮ ಭರವಸೆ ಕೊಡ್ತೀವಿ. ನಮ್ಮ ನಾಯಕಿಗೆ ಯಾವ್ದು ಥರ ನೀವು ಇದುವರೆಗೆ ಆಯಿತು ಖಂಡನೆ ಮಾಡಿ ಒಬ್ಬ ಅಕ್ಯೂಸ್ಡ್ ಬಂಧನ ಮಾಡಲಿಲ್ಲ ಬಂದರೆ ನಮ್ಗೆ ಭಾಳ ದೊಡ್ಡ ಬೇಜಾರು. ಇಲ್ಲ, ದಯವಿಟ್ಟು ಮಾಡಿಸೋ ಜೊತೆಗೆ ಸರ್ ಒಂದು ನಿಮಿಷ CP ಆಗಿರ್ತಕ್ಕಂಥ ಶಶಿಕಾಂತ್ ಮತ್ತು ಆಮೇಲೆ PS ಅಮರೇಗೌಡ ಪಾಟೀಲ್ ಈ ಕೂಡಲೇ ನೀವು ಅಮಾನತು ಮಾಡಬೇಕು. ಯಾಕಂದರೆ ಘಟನೆ ಆಗಿದ ತಕ್ಷಣ ನೀವೇ ಬಂದು ಹೇಳಿದ್ಮ್ಯಾಗ 6 ದಿನ ಬೇಕಾಗ್ತದಪ್ಪ ಇದು ಎಷ್ಟು ದೊಡ್ಡ ದುರ್ಗತಿ ಸರ್ ನಮ್ಗೆ. ನಿಮ್ಮಂಥ ಒಳ್ಳೆ ಅಧಿಕಾರ ಮೇಲೆ ನಾವು ಭರವಸೆ ಇಟ್ಕೊಂಡು ಕುಂತೀವಿ. ನಿಮ್ಮ ಕೈ ಕೆಳಗಿರ್ತಕ್ಕಂಥ ಅಧಿಕಾರಿಗಳು ಬೇಜವಾಬ್ದಾರನ. ನಾವು ಇಲಾಖೆಗೆ ಗೌರವ ಕೊಡಬೇಕು, ನಿಮಗೂ ಗೌರವ ಕೊಡಬೇಕು. ನಿಮ್ಮ ಕೆಳಮಟ್ಟದ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದು ಒಂದು ಹೊರತಾಗ ದಯವಿಟ್ಟು ಇವಾಗ ಅವ್ರು ಬಂದು 24 ತಾಸು ಅಂತ ಟೈಮ್ ತೊಗೊಂಡೋದ್ರು. ಅವ್ರು 6 ದಿನ ನೆಗ್ಲಿಜಮ್ ಮಾಡಿದ್ರು. ಇವಾಗ ನಿಮ್ಮ ಹತ್ರ ಬಂದು ನೀವೇ ನಮ್ಗೆ ಆಶ್ವಾಸನೆ ಕೊಡ್ತೀವಿ. ಒಂದು ಟೈಮ್ ಕಾಲಾವಕಾಶ ಕೊಡಿ ಸರ್ ನಿಮ್ಮ ಹೆಸರು ಮೇಲೆ. ಇಲ್ಲಾಂದ್ರೆ ನಾವು ಮುಂದಿನ ಹೆಜ್ಜೆಯಲ್ಲಿ ಶಿರ್ವಾರ ಬಂದಿನ ಅಂತ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದೀವಿ. ಮತ್ತು ಆ ಒಂದು ಬಂದ ಕಾರ್ಯಕ್ರಮವನ್ನು ನಮಗೂ ಶೋಭೆ ತರಲ್ಲ. ನಿಮ್ಮ ಇಲಾಖೆಗೆ ಪೂರ ಅಗೌರವ ಹೋಗುವಂಥದ್ದು ಕೆಲಸ ಆಗಬಾರ್ದು ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡಕ್ಕೆ ಸಾಂಕೇತಿಕವಾಗಿರ್ತಕ್ಕಂಥ ಧರಣಿ ನಿಮ್ಮ ಇಲಾಖೆ ಅಧಿಕಾರಿಗಳು ಯಾವ ಥರ ವೈಫಲ್ಯ ಇದೆ ಅಂತ ನಾನು ನಿಮ್ಮ ಹತ್ರ ಬಂದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಏನಾದರೂ ನಮಗೊಂದು ಭರವಸೆ ಕೊಟ್ಟೆ ಹೋಗ್ಬೇಕಿಲ್ಲ. ಮಾಧ್ಯಮದವರ ಇಲ್ಲಿ ನಮ್ಮ ಸಮುದಾಯ ಜನ ಇದ್ದಾರೆ, ನಮ್ಮ ಸಂಘಟನೆಕಾರರು ಇದ್ದಾರೆ. ಇವರು ಕೂಡಲೇ ಸಸ್ಪೆಂಡ್ ಮಾಡಿ. ಶಶಿಕಾಂತ್ ಅವರು ಅಲ್ಲೇ ಇದ್ರು, ಅಲ್ಲೇ ಅವರೇ ತಗೊಂಡ್ರು. ಇವಾಗ ನಾನು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಲಿಕ್ಕೆ ಮುಂದಿನ ಇಂಥ ಘಟನೆಗಳ ಆಸ್ಪದ ಜಾಸ್ತಿ ಆಗ್ತವೆ ಸರ್. ಅದು ನಾವು ಹೇಳೋದು ಅಷ್ಟೇ. ದಯವಿಟ್ಟು ಒಂದು 2-3 ದಿನದೊಳಗೆ ನೀವು ಒಂದು ನಮಗೆ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸಿದೆ. ಇಲ್ಲಪ್ಪ ಅಂದರೆ ದಯವಿಟ್ಟು ಶಿರ್ವಾರ ತಾಲೂಕು ಬಂದಂಥ ಕಾರ್ಯಕ್ರಮ ನಾವು ಮುಂದಿನ ದಿನಗಳು ಮಾಡಬೇಕಾಗ್ತದೆ. ದಯವಿಟ್ಟು ಇದನ್ನು ನೀವು ಮನವಿ ಅಂತ ತಿಳ್ಕೊಂಡ್ರೆ, ಎಚ್ಚರಿಕೆ ಅಂತ ತಿಳ್ಕೊಂಡ್ರೆ ಆಯಿತಾ. ನಿಮ್ಮ ಇಲಾಖೆ ಮೇಲೆ ಗೌರವ ಇಟ್ಕೊಳ್ರೆ, ನಮಗೆ ಒಂಥರ ಮುಜುಗರ ಮಾಡೋಕ್ಕೆ ಹೋಗ್ಬಾರ್ದು ದಯವಿಟ್ಟು ಪ್ಲೀಸ್. ಹಾಂ, ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಬಂದೆ ನಿವಾಜ್, ತಿಮ್ಮಣ್ಣ ವಕೀಲ್, ರಾಮಕೃಷ್ಣ, ಚಂದ್ರಶೇಖರ್ ಎಕ್ಸ್ಲಾಪುರ್, ಕುಮಾರಸ್ವಾಮಿ, ಅಮರಯ್ಯ ಸ್ವಾಮಿ, ಪ್ರಶಾಂತ್ ಕುಮಾರ್, ಅಜಯ್ ರೆಡ್ಡಿ, ಚಂದ್ರಶೇಖರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮತ್ತೆ ಮುಂದುವರಿಯುತ್ತದೆ. Chennai Shopping Mall ge welcome, Ashada sale ge welcome, come. Chennai Shopping Mall ge welcome, come. Ashada sale ge come. KG Sale Bank in Chennai Shopping Mall, come. Super prices, KG sarees, nama KG sale, nama target, idu trending, saree sale, nama fashion, Ashada KG sale bandayittu, Chennai Shopping Mall nimagagi tannayittu, nodikko KG sale ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್.
ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ದಿನಾಂಕ 10/7/2024 ಗುರು ಪೌರ್ಣಿಮಾ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷ ಪೂಜೆಗಳು. ಬೆಳಗ್ಗೆ 6ಕ್ಕೆ ಕಾಕಡ ಆರತಿ, ಬೆಳಗ್ಗೆ 6:30ಕ್ಕೆ ಮಹಾರುದ್ರಾಭಿಷೇಕ, 7:30ಕ್ಕೆ ಪುಷ್ಪಾಭಿಷೇಕ ಹಾಗೂ ಬೆಳಗ್ಗೆ 8:30ಕ್ಕೆ ಸತ್ಯನಾರಾಯಣ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 5,000 ಭಕ್ತರಿಗೆ ಅನ್ನಪ್ರಸಾದವಿರುತ್ತದೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾ ಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೌರ್ಣಿಮಾ ದಿನದಂದು ಶನಿ ದೋಷ ನಿವಾರಣೆ ಅರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತಿದೆ. ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಸರ್ವರಿಗೂ ಹಾರ್ದಿಕ ಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9164000600. ಇನ್ನೊಂದು ದೂರವಾಣಿ ಸಂಖ್ಯೆ 7611999399. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಗುರು ಪೂರ್ಣಿಮಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಇಂದು ಬೆಳಿಗ್ಗೆ 6 ಗಂಟೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ವಿಶೇಷ ಪೂಜೆಗಳು ಆರಂಭಗೊಂಡವು. 6 ಗಂಟೆಗೆ ಸಾಯಿ ಬಾಬಾಗೆ ಕಾಕಡಾರತಿ ನೆರವೇರಿಸಿ ನಂತರ ಮಹಾರುದ್ರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ 8:30ಕ್ಕೆ ಸಾಯಿ ಸತ್ಯನಾರಾಯಣ ಪೂಜೆ ನೆರವೇರಿಸಲಾಯಿತು. ನಂತರ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞವಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ಪೂಜಿಸಲ್ಪಟ್ಟ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳನ್ನು ಗುರು ಪೌರ್ಣಿಮಾ ಅಂಗವಾಗಿ ಬಂದಂತ ಭಕ್ತರಿಗೆ ವಿತರಣೆ ಮಾಡಲಾಯಿತು. ಮಧ್ಯಾಹ್ನ 12:15ಕ್ಕೆ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಸಾಯಿಬಾಬಾಗೆ ವಿಶೇಷ ಮಂಗಳಾರತಿಯನ್ನು ನೆರವೇರಿಸಿದರು. ಮಧ್ಯಾಹ್ನ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಬಂದಂತ ಸಾವಿರಾರು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದರು. ಸಂಜೆ 6:15ಕ್ಕೆ ಧೂಪ ಆರತಿ, ನಂತರ ಪಲ್ಲಕ್ಕಿ ಸೇವೆ ಜರುಗಲಿದ್ದು ರಾತ್ರಿ 9:30ಕ್ಕೆ ಸ್ಟೇಜ್ ಆರತಿ ಕಾರ್ಯಕ್ರಮವು ಜರುಗಲಿದೆ.
ಹೋಗಿ ನೋಡಿ ಸರಿ 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 ಅಣ್ಣ ಸ್ವಲ್ಪ ಅಣ್ಣ ಈ ಕಡೆ ನಾವು ವೇಸ್ಟ್ ಮಾಡಬೇಡಿ. ಬರಬೇಕು ಬಿಸಾಕ್ ಮಾಡಿ ಊಟ ಆದವರು ದಯವಿಟ್ಟು ಸತ್ಯಾಗ್ರಹ ಬಿಸಾಕ್ ಓಕೆ ನಮಸ್ಕಾರ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಎಲ್ಲ ಪಕ್ಷಗಳಿಗೆ ನಮ್ಮ ಸಾಹಿತ್ಯದಲ್ಲಿ 4 ದಿನಗಳಿಂದ ಸಹಸ್ರಾರು ಜನಸಂಖ್ಯೆಯಲ್ಲಿ ಅವರ ಪ್ರದರ್ಶನಕ್ಕೆ ಇವತ್ತು ನಮ್ಮ ಸಾಹಿತ್ಯದಲ್ಲಿ ಬೆಳಗ್ಗೆ 5 ಗಂಟೆಗೆ ಆಗಬೇಕಾಗ್ತಾ ಇದೆ. ನಂತರ ಪಂಚಾಮೃತ ಅಭಿಷೇಕ ಪುಷ್ಪಾರ್ಚನೆ ಮತ್ತು ಪಾಪಗಳಿಗೆ ಈಗ ನಿಧನ ಆಗ್ತಾ ಇದೆ. 5,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಾಡು ಮಾಡಿಕೊಂಡಿದ್ದೇವೆ. ಹಾಗೂ ಸಂಜೆ 6 ಗಂಟೆಗೆ ಪಲ್ಲಕ್ಕಿ ಸೇವೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಸೇವೆ ಬರುತ್ತೆ. ನಂತರ 9 ಗಂಟೆಗೆ ಶ್ರೀಜಾಗೃತಿ. ಇನ್ನು ಗುರುಕುಲದ ವಿಶೇಷ ಏನಂದರೆ ನಮ್ಮ ಸಾಹಿತ್ಯದಲ್ಲಿ ಶೈವದೇವರ ಪ್ರತಿಷ್ಠಾಪನೆ ಆಗಿದೆ. ಉಜ್ಜಯಿನಿಯಿಂದ 4,000 ಬಂದು ಶನಿದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಶನಿದೇವರ ಪ್ರತಿಷ್ಠಾಪನೆಗೆ 8,000 ರುದ್ರಾಕ್ಷಿಗಳು ಉಜ್ಜಯಿನಿಯಿಂದ ಬಂದು ಈ ಶನಿದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಒಂದು ಪ್ರತಿಷ್ಠಾಪನಾದ ಆ ರುದ್ರಾಕ್ಷಿಗಳು ಪ್ರಚೋದನೆ ಸಂದರ್ಭದಲ್ಲಿ ವಿತರಣೆ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಆ ಒಂದು ರುದ್ರಾಕ್ಷಿಗಳನ್ನು ಉಜ್ಜಯಿನಿಗೆ ತರಲಾಗಿತ್ತು. ಇವತ್ತು ಆ ರುದ್ರಾಕ್ಷಿಗಳನ್ನು ನಮ್ಮ ಸಾಹಿತ್ಯದಲ್ಲಿ ಉಚಿತವಾಗಿ ಒಂದು ಶನಿದೋಷ ನಿವಾರಣೆಯಾಗಿ ಎಲ್ಲರ ಒಂದು ಭಾರತೀಯ ಅಧ್ಯಕ್ಷಗಳು ಕೊಡ್ತಾ ಇದ್ದಾರೆ. ಹೆಚ್ಚುವರಿ ಎಲ್ಲ ಸಂದರ್ಭಗಳಿಗೆ ಅವರ ಆಶೀರ್ವಾದವನ್ನು ಪ್ರಾರ್ಥಿಸುತ್ತಾ ಎಲ್ಲ ಮಾಧ್ಯಮಗಳಿಗೆ ಎಲ್ಲ ಮಾಧ್ಯಮಗಳಿಗೆ ಧನ್ಯವಾದಗಳು. ಸಾಹಿತ್ಯ ಆಶೀರ್ವಾದ ಎಲ್ಲರಿಗೂ ಪ್ರಾರ್ಥಿಸುತ್ತೇವೆ. ಧನ್ಯವಾದ. ನಮ್ಮ ಹೆಸರು ಶ್ರೀ ಸಾಹಿತ್ಯ ಸಂಸ್ಥಾಪಕ ಧರ್ಮಾಧಿಕಾರಿಗಳು ದಾಸ ಸಾಹಿತ್ಯದ ವಿದ್ವಾಂಸರಾದ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರು ಅಭಿನಂದನಾ ಗ್ರಂಥ ಜಯದೀಪ್ತಿ ಜುಲೈ 12ರಂದು ನಗರದ ಪಂಡಿತ್ ಸಿದ್ದರಾಮ್ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ದಾಸೋತ್ಸವ ಸಮಿತಿ ಅಧ್ಯಕ್ಷ ವೆಂಕಟರಾವ್ ಕುಲಕರ್ಣಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಜುಲೈ 12ರಂದು ಬೆಳಿಗ್ಗೆ 10 ಗಂಟೆಗೆ ಜಯದೀಪ್ತಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಉದ್ಘಾಟಿಸಲಿದ್ದಾರೆ. ಅಂತಾರಾಷ್ಟ್ರೀಯ ದಾಸ ಸಾಹಿತ್ಯ ವಿದ್ವಾಂಸ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥ ಸಾರಥಿ ಗ್ರಂಥ ಲೋಕಾರ್ಪಣೆ ಮಾಡಲಿದ್ದಾರೆ. ಬೆಂಗಳೂರಿನ ಸಂಸ್ಕೃತಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಮುಖ್ಯ
ಮುಖ್ಯ ಅತಿಥಿಗಳಾಗಿ ಸಂಸದ ಜಿ ಕುಮಾರ್ ನಾಯಕ್, ಶಾಸಕರುಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ದದ್ದಲ್ ಬಸನಗೌಡ, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ, ತಾರಾನಾಥ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪಾರ್ಸಮಲ್ ಸುಕಾನಿ, ನರಸಿಂಗರಾವ್ ದೇಶಪಾಂಡೆ ಸೇರಿ ಹಲವರು ಭಾಗಿಯಾಗಲಿದ್ದಾರೆ. ಅಭಿನಂದನಾ ನುಡಿಗಳನ್ನು ಡಾಕ್ಟರ್ ಶೈಲಜಾ ಕೊಪ್ಪರ್, ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ನುಡಿಯಲಿದ್ದಾರೆ. ಗ್ರಂಥದ ಕುರಿತು ಡಾಕ್ಟರ್ ವೆಂಕಟೇಶ್ ನವಲಿ ಪರಿಚಯಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವೆಂಕಟರಾವ್ ಕುಲಕರ್ಣಿ ವಹಿಸಲಿದ್ದಾರೆ. 890 ಪುಟಗಳು ಜಯದೀಪ್ತಿ ಅಭಿನಂದನಾ ಗ್ರಂಥದಲ್ಲಿ ಅನೇಕ ವಿದ್ವಾಂಸರ ಲೇಖನಗಳು, ಜಯಲಕ್ಷ್ಮಿ ಮಂಗಳಮೂರ್ತಿಯವರು ಸೇರಿದಂತೆ ದಾಸ ಸಾಹಿತ್ಯ ನಡೆದು ಬಂದ ದಾರಿಯ ಕುರಿತು ವಿದ್ವಾಂಸರ ಲೇಖನ ಒಳಗೊಂಡಿವೆ ಎಂದರು. ಹಿರಿಯ ವಿದ್ವಾಂಸರನ್ನ ಕುರಿತಂತೆ ಒಂದು ಅಭಿನಂದನಾ ಗ್ರಂಥವನ್ನ ಹೊರತರಲಿಕ್ಕೆ ಪ್ರಯತ್ನ ಪಟ್ಟು ಆ ಗ್ರಂಥ ಸಂಪೂರ್ಣ ಕಾರ್ಯ ಮುಗಿದಿರುವುದರಿಂದ ದಿನಾಂಕ 13 ಭಾನುವಾರ ಬೆಳಗ್ಗೆ 10 ಗಂಟೆಗೆ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಸಮಾಜಕ್ಕೆ ತೋರಿಸಬೇಕು ಅಂತ ಹೇಳಿ ನಾನು ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿಯವರು ನಮಗೆಲ್ಲ ತಿಳಿದಂತೆ ದಾಸ ಸಾಹಿತ್ಯದ ಹಿರಿಯ ವಿದ್ವಾಂಸರು, ಮೇಲಾಗಿ ಸುಮಾರು 10 ಹಲವು ಪ್ರಶಸ್ತಿಗಳಿಗೆ ಭಾಜನರಾದವರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿರುವಂತಹವರು, ಅವರೊಬ್ಬ ಶ್ರೇಷ್ಠ ಪ್ರಾಧ್ಯಾಪಕಿಯಾಗಿ, ಹಿತಚಿಂತಕಿಯಾಗಿ, ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಲವಾರು ಗ್ರಂಥಗಳನ್ನು ತಂದಿರತಕ್ಕಂಥದ್ದು ತಮಗೆಲ್ಲರಿಗೂ ವಿದಿತವಾದಂತಹ ವಿಷಯ. ಇಂದಿನ ದಿನಮಾನಗಳಲ್ಲಿ ವಿದ್ವಾಂಸರನ್ನು ಗುರುತಿಸಿ ಅವರಿಗೆ ಬೆಂಬಲವನ್ನು ನೀಡಿ ಅವರ ಜೀವನ ಸಾಧನೆಯನ್ನು ಪರಿಚಯ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಕಾಲಕಾಲಕ್ಕೆ ನಡೆಯಬೇಕಾಗುತ್ತದೆ. ಇದು ಸಾಹಿತಿಗಳಿಗೆ ಸಮಾಜ ಕೊಡ್ತಕ್ಕಂಥ ಒಂದು ಗೌರವ ಅಂತ ನಾವು ಭಾವಿಸ್ತೇವೆ. ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಪ್ರಶಾಂತ ಉಪಕುಲಪತಿಗಳು ಸಂಸ್ಕೃತ ವಿಶ್ವವಿದ್ಯಾಲಯದ ಬೆಂಗಳೂರು ವಿಶ್ವದ ಉಪಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಮಲ್ಲೇಪುರಂ ಜೆ ವೆಂಕಟೇಶ್ ಅವರು ವಿಶೇಷ ಉಪನ್ಯಾಸವನ್ನು ಈ ಸಂದರ್ಭದಲ್ಲಿ ಮಾಡಲಿದ್ದಾರೆ. ಅಲ್ಲದೆ ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿ ಕುಮಾರ್ ನಾಯಕ್ ಅವರು, ರಾಯಚೂರು ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎ ವಸಂತ್ ಕುಮಾರ್ ಅವರು, ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕರು ರಾಯಚೂರು, ಬಸವರಾಜ್ ಪಾಟೀಲ್ ಇಟಗಿ ಅವರು, ಪಾರಸಮನ್ ಸುಕಾಣಿ ಅಧ್ಯಕ್ಷರು ತಾರಾನಾಥ್ ಶಿಕ್ಷಣ ಸಂಸ್ಥೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ನರಸಿಂಗರಾವ್ ದೇಶಪಾಂಡೆ, ವೇಣುಗೋಪಾಲ್ ಇನಾಂದರ್, ಗುರುರಾಜ್ ಕುಲಕರ್ಣಿ, ಪ್ರಸನ್ನ ಆಲಂಪಲ್ಲಿ, ಮುರಳೀಧರ್ ಕುಲಕರ್ಣಿ ಇದ್ದರು. ಜನಪರ ಯುವ ಕವಿ ಪ್ರಶಾಂತ್ ದಾನಪ್ಪ ನಿಲುಗಲ್ ಅವರು ರಚಿಸಿದ ಅಂಬೇಡ್ಕರ್ ಯಾರು, ಅಂಬೇಡ್ಕರ್ ಹೋರಾಟದ ಹಾಡುಗಳ ಕೃತಿ ಲೋಕಾರ್ಪಣೆ ಜುಲೈ 13ರಂದು ಬೆಳಿಗ್ಗೆ 10:30 ಗಂಟೆಗೆ ಸಿಂಧನೂರು ಪಟ್ಟಣದ ಟೌನ್ ಹಾಲಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಹೋರಾಟಗಾರ ಅಂಬಣ್ಣ ಆರೋಲಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೀದಿ ಸಾಲು ಪ್ರಕಾಶನ ಮಸ್ಕಿ ಹಾಗೂ ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ ಸಹಯೋಗದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ಜನಪದ ಅಕಾಡೆಮಿ ಅಧ್ಯಕ್ಷರಾದ ಗೊಲ್ಹಳ್ಳಿ ಶಿವಪ್ರಸಾದ್ ಅವರು ಕೃತಿ ಜನಾರ್ಪಣೆ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಹಿರಿಯ ಹೋರಾಟಗಾರ ಎಚ್.ಎನ್. ಬಡಿಗೇರ್ ವಹಿಸಲಿದ್ದಾರೆ. TUCI ಕೇಂದ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಆರ್. ಮಾನಸಯ್ಯ ಅವರು ಕೃತಿ ಕುರಿತು ಮಾತನಾಡಲಿದ್ದಾರೆ. ಉಪನ್ಯಾಸಕ ನಾರಾಯಣ್ ಬೆಳಗುರ್ಕಿ ಅವರು ಕೃತಿ ಪರಿಚಯ ಮಾಡಲಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ರವಿಕುಮಾರ್, ಕಾದಂಬರಿಕಾರ ಗುರುಪ್ರಸಾದ್, ಜನಪದ ಕಲಾವಿದ ಪಿಚ್ಚಳ್ಳಿ ಶ್ರೀನಿವಾಸ್, ಸಾಹಿತಿ ಡಾಕ್ಟರ್ ನಾಜರ್ PS, ದಲಿತ ಸಮರ ಸೇನೆ ಅಧ್ಯಕ್ಷ ಗಣೇಶ್ S. ಕೊಳಗೇರಿ, ಜನಕವಿ ಸಿ. ದಾನಪ್ಪ ನಿಲುಗಲ್, ಸಾಹಿತಿ ಬಾಬು ಭಂಡಾರಿಗಲ್, ಹಿರಿಯ ಹೋರಾಟಗಾರ ಅಂಬಣ್ಣ ಅರೋಲಿಕರ್,
ರಂಗ ನಿರ್ದೇಶಕ ಕೆಪಿ ಲಕ್ಷ್ಮಣ್, ದಲಿತ ಮುಖಂಡರುಗಳಾದ ಬಾಲಸ್ವಾಮಿ ಕೊಡ್ಲಿ, ಎಂ ವಿರೂಪಾಕ್ಷಿ, ಕೆಆರ್ಎಸ್ ಅಧ್ಯಕ್ಷರಾದ ಡಿಎಚ್ ಪೂಜಾರ್, ಜಾಗೃತಿ ಮಹಿಳಾ ಸಂಘಟನೆ ಅಧ್ಯಕ್ಷ ಚನ್ನಮ್ಮ, ಡಾಕ್ಟರ್ ರಾಜಶೇಖರ್ ನಾರ್ನಾಳ್, ಜಿಪಿ ರಾಜು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ರಾಯಚೂರು ಜಿಲ್ಲೆ ಹೋರಾಟದ ತವರೂರು. ನೂರಾರು ಹೋರಾಟಗಾರರಿಗೆ, ಹಾಡುಗಾರರಿಗೆ, ಜನಪರ ಚಿಂತಕರಿಗೆ ಜೀವ ನೀಡಿದ ಜಿಲ್ಲೆಯಾಗಿದೆ. ಹೋರಾಟದಲ್ಲಿ ಜಿಲ್ಲೆ ಐತಿಹಾಸಿಕ ಪಾತ್ರವನ್ನು ನಿರ್ವಹಿಸಿದೆ ಎಂದರು. ಜಿಲ್ಲಾ ಚಳುವಳಿಯ ಬಂಡಾಯಿ ಸಾಹಿತ್ಯ ಅಡಿಪಾಯವಾಗಿದೆ. ಎಲ್ಲಾ ಚಳುವಳಿಗೆ ಬಂಡಾಯದ ಸಾಹಿತ್ಯ ಅಡಿಪಾಯವಾಗಿದೆ. ಜಂಬಣ್ಣ ಅಮರಚಿಂತ್, ಚನ್ನಣ್ಣ ವಾಲಿಕಾರ್, ಸಿ ದಾನಪ್ಪ, ಆರ್ ಮಾನಸಯ್ಯ ಅವರು ಅನೇಕ ಜನಪರ ಹೋರಾಟದ ಹಾಡುಗಳನ್ನು ರಚಿಸಿದ್ದಾರೆ. ಅವರ ಪರಂಪರೆಯನ್ನು ಯುವ ಕವಿ ಪ್ರಶಾಂತ್ ದಾನಪ್ಪ ಅವರು ಮುಂದುವರೆಸಿದ್ದಾರೆ ಎಂದರು. ಹೋರಾಟದ ಹಾಡುಗಳು ಕೃತಿ ಜನಾಪರಣೆ ಕಾರ್ಯಕ್ರಮದಲ್ಲಿ ಹೋರಾಟಗಾರರು, ಸಾಹಿತಿಗಳು, ಜನಪರ ಚಿಂತಕರು, ಚಳುವಳಿ ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಂಗ್ರಹ ಮಾಡಿ ಜನರಿಗೆ ಬಿತ್ತರಿಸತಕ್ಕಂಥ ಒಂದು ಜನರಿಗೆ ದಿನನಿತ್ಯ ಕೈಗೆಟಕತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಬೀದಿ ಸಾಲು ಅನ್ನೋ ಪ್ರಕಾಶನ ಮತ್ತು ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆಯ ಸಹಯೋಗದಲ್ಲಿ ನಾಳೆ ಅಂದರೆ 13ಕ್ಕೆ ಸಿಂಧನೂರಲ್ಲಿ ಟೌನ್ ಹಾಲ್ನಲ್ಲಿ ಬಿ ಕೃಷ್ಣಪ್ಪ ಸಭಾಂಗಣ ಮತ್ತು ಹುಚ್ಚರೆಡ್ಡಿ ವೇದಿಕೆ, ಹುಚ್ಚರೆಡ್ಡಿ ತಮಗೆಲ್ಲರೂ ತಿರುಗಿತು, ಹುಚ್ಚರೆಡ್ಡಿ ಅಲ್ಲಿಗೆ ಹೊಡೆದ್ರೆ ಇಡೀ ವ್ಯವಸ್ಥೆಗೆ ತಂದು ಬಿಡಬೇಕು ಅಂತ ಒಂದು ಅಲಿಗೆಯನ್ನು ಅದು ಜನಪರ ಶೈಲಿ ಸಾಂಸ್ಕೃತಿಕ ಇದೆ. ಅವರ ವೇದಿಕೆಯಲ್ಲಿ ಪ್ರಥಮ ಬಾರಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರಶಾಂತ್ ಬಗ್ಗೆ ಒಂದು 2 ಸೆಕೆಂಡ್ಗೆ ತಾವೆಲ್ಲರಿಗೆ ಇನ್ವಿಟೇಷನ್ ಕೊಟ್ಟಿರೋದ್ರಿಂದ ನಾನು ಹೆಚ್ಚಿಗೆ ಹೇಳ್ತಕ್ಕಂಥ ಅಗತ್ಯ ಇಲ್ಲ. ಯಾಕಂದ್ರೆ ತಾವೆಲ್ಲರೂ ಹೋರಾಟಗಾರರು ನಾನು ಭಾವಿಸ್ತೀನಿ. ಯೂನಿವರ್ಸಿಟಿಯಲ್ಲಿ ಓದ ಕಾಲಕ್ಕೆ ಅವರಿಗೆ ಇಡೀ ವಿದ್ಯಾರ್ಥಿಗಳು ಇವತ್ತು ಬರ್ತ್ಡೇ ಇದೆ, ಸ್ವಾತಂತ್ರ್ಯ ಇದೆ, ಇಡೀ ದೇಶದ ಬರ್ತ್ಡೇ ಇದು, ಅದಕ್ಕೋಸ್ಕರ ಈ ಸ್ವತಂತ್ರ ದಿನಾಚರಣೆಯನ್ನು ನಾವೆಲ್ಲ ಸಂಭ್ರಮದಿಂದ ಆಚರಿಸೋಣ ಅಂತೇಳಿ ಕಾರ್ಯಕ್ರಮ ಶಿವಮೊಗ್ಗ ಅಂತ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಹೋದ ಕಾರ್ಯಕ್ರಮ, ಮಂಗಳೂರು ಯೂನಿವರ್ಸಿಟಿ. ಬಟ್ ತಂದೆ ಆಗಿರ್ತಕ್ಕಂಥ ಒಂದು ಹಾಡು ಬರ್ತದೆ, ಸಿಕ್ಕಿಲ್ಲಪ್ಪ ನಮಗಿನ್ನೂ ನಿಜವಾದ ಸ್ವಾತಂತ್ರ್ಯ, ಬಣ್ಣ ಬಣ್ಣದಾಗ ಭಾರತದ ಬಾವುಟ, ಅಧಿಕಾರ ಹಸ್ತಾಂತರದ ಮಧ್ಯರಾತ್ರಿ ಸ್ವಾತಂತ್ರ್ಯ, ಸಿಕ್ಕಿಲ್ಲಪ್ಪ ನಮಗಿನ್ನೂ 47ರ ಸ್ವಾತಂತ್ರ್ಯ. ಅವ್ರು ಬರೆದಿರ್ತಕ್ಕಂಥ ಪ್ರತಿಯೊಂದು ಹಾಡನ್ನ ಒಂದು ನುಡಿಯನ್ನು ನೋಡಿದ್ರೆ ಇಡೀ ಭಾರತದ ಒಟ್ಟಾರೆ ಅಧಿಕಾರ ಹಸ್ತಾಂತರದ ಮತ್ತೆ ಬಡಬಗ್ಗರ ಸ್ಲಮ್ಗಳ ಗರ್ಭುಗಾರ್ತಕ್ಕಂಥ ಸ್ಲಮ್ಗಳ ಇಡೀ ವ್ಯವಸ್ಥೆಯನ್ನ ಸಾಧನಪಡಿಸ್ತಕ್ಕಂಥ ನಾನು ಹೇಳ್ತಾ ಇದ್ದೀನಿ. ದಾನಪ್ಪನ ಮಗಾರಿಯ ಸಾಹಿತ್ಯ ಬಂದಿದೆ. ದಲಿತ ಚಳವಳಿಯನ್ನು ಹತ್ತಿರದಿಂದ ನೋಡಿದ್ರಿಂದ ಅವರ ತಾಯಿ ಅಂಗನವಾಡಿ ಶಿಕ್ಷಕಿಯಾಗಿ, ಅವರಪ್ಪ ಕ್ರಾಂತಿಕಾರಿ ಕಲಾವಿದರಾಗಿ ಇದುವರೆಗೂ ಪ್ರಾಮಾಣಿಕವಾಗಿ ಸರಳ ಜೀವನವನ್ನು ನಡೆಸ್ತಕ್ಕಂಥ ಈ ಎಲ್ಲ ಹಿನ್ನೆಲೆಗಳು ಪೋಸ್ಟಿ ಪ್ರಶಾಂತನ ಬಡವೇಗಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕೆಪಿ ಅನಿಲ್ ಕುಮಾರ್, ರಾಘವೇಂದ್ರ ಬೋರೆಡ್ಡಿ, ಶಂಕರಪ್ಪ ಹೊಸೂರ್, ಮಲ್ಲೇಶ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ಅಧ್ಯಕ್ಷರಾಗಿ ಸಾಜಿದ್ ಸಮೀರ್ ಅಧಿಕಾರ ಸ್ವೀಕಾರ. ಆರೋಗ್ಯ ಸಮಸ್ಯೆಯಿಂದ ಅಧಿಕಾರ, ನಗರದ ಅಭಿವೃದ್ಧಿಗೆ ಶ್ರಮಿಸುವೆ ಸಾಜಿದ್ ಸಮೀರ್. ರಿಮ್ಸ್ ಆಸ್ಪತ್ರೆಯಲ್ಲಿ ಸ್ತ್ರೀ ವೇಷದಲ್ಲಿ ಬಂದ ವ್ಯಕ್ತಿ, ಮಗು ಕಳ್ಳತನ ಶಂಕೆ, ಪೊಲೀಸರಿಂದ ತನಿಖೆ. ಹರ್ವಿಯಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ, ಆರೋಪಿಗಳನ್ನು ಬಂಧಿಸದ ಪೊಲೀಸರ ವಿರುದ್ಧ ಕ್ರಮ ಆಗ್ರಹಿಸಿ ಅಂಬೇಡ್ಕರ್ ಸೇನೆ ಪ್ರತಿಭಟನೆ. ಸಾಯಿ ಧ್ಯಾನ ಮಂದಿರದಲ್ಲಿ ಗುರು ಪೌರ್ಣಿಮೆ ಸಂಭ್ರಮ, ವಿಶೇಷ ಪೂಜೆ. ಜುಲೈ 13ರಂದು ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿಯವರು ಅಭಿನಂದನಾ ಗ್ರಂಥ ಜಯದೀಪ್ತಿ ಲೋಕಾರ್ಪಣೆ, ವೆಂಕಟರಾವ್ ಕುಲಕರ್ಣಿ. ಜುಲೈ 13ರಂದು ಸಿಂಧನೂರಿನಲ್ಲಿ ಪ್ರಶಾಂತ್ ದಾನಪ್ಪ ರಚಿಸಿದ ಅಂಬೇಡ್ಕರ್ ಯಾರು, ಅಂಬೇಡ್ಕರ್ ಕೃತಿ ಬಿಡುಗಡೆ, ಅಂಬಣ್ಣ ಆರೋಲಿಕರ್. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.